ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ಬಾಗಲಕೋಟೆಯಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ. नसीर अहमद साहब 8-10 दिन से यहाँ के बागलकोट के अंदर ही लादार होना चाहिए बराबर जा पर नहीं क्या भी नहीं हमना नहीं उन्होंने धूप में कर दिया हमें चुप में करना सो गरीबा धूप में करना सो हमें अमीरा छो में करना सो अच्छा है तुम्हारा लियो सुनो कि माँ हमारे आपके चाहिए लीडर नसीर अहमद साहब जो है ना 10 दिन से पूरा एरिया पूरा महीना कर कोई क्या क्या काम करना कर को भी महीना कर कोई अभी असलम के अंदर भी 2-3 मसले ही मैं खुला से नहीं बोल सकता ठीक है तो हिकमत हमें काम करना अकलमंद को इशारा काफी कहते नसीर साहब पूरी जवाबदारी ले कोई मई नसीर साहब मिल को जो भी बागलकोट के प्रॉब्लम है तुम्हारे वो इंशाल्लाह में मई नसीर साहब बैठ को 1 महीने के अंदर हल कर दिए खासकर स्लम बोर्ड जो ये है मईत वसती मंत्री हाउसिंग मिनिस्टर मईत करना से जो भी करना मईत मिनिस्टर करना किसी बोल को कराने की जरूरत नहीं है नसीर साहब बोल को हमें बैठ को जो भी करना है इंशाल्लाह करते हिकमत हमें ओपन बोल नहीं सकते इलेक्शन के टेम्पो में ओपन नहीं बोल सकते तुम्हें अकलमंद को इशारा काफी कहते मैं हमें नसीर अहमद साहब तो जवाबदारी देती ये 100% नसीर अहमद साहब पूरा महीना करी बागलकोट के जो भी मसले ही वो इंशाल्लाह 1 महीने के अंदर इलेक्शन के बाद हमें हल कर को देती ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ನಾವು ನಿಮ್ಮ ಮುಂದೆ ನಿಂತಿರೋದು ದಯಮಾಡಿ ಜೋರ ಧ್ವನಿಯಲ್ಲಿ ಜೈ ಭೀಮ್ ಇರಬೇಕು ಜೈ ಭೀಮ್ ಇದೇ ತಿಂಗಳು 9ನೇ ತಾರೀಕಿಗೆ ಉಪಚುನಾವಣೆ ಪ್ರಚಾರಕ್ಕೋಸ್ಕರ ನಿಮ್ಮ ಗ್ರಾಮಕ್ಕೆ ನಾವು ಬಂದಿದ್ದೀವಿ ನಾನು ನಸೀರ್ ಅಹಮದ್ ಸಾಹೇಬರು ಆಸಿಫ್ ಸೇಠ್ ಅವರು ಚೌರಾಗ್ ಅವರು ಎಲ್ಲ ಸೇರಿ ನಾವು ಗ್ರಾಮಕ್ಕೆ ಪ್ರಚಾರಕ್ಕೋಸ್ಕರ ಬಂದಿರೋದು ನಮಗೆಲ್ಲ ಗೊತ್ತಾಯ್ತು ನಂಗೆ 2023 ಚುನಾವಣೆಯಲ್ಲಿ 5 ವರ್ಷಕ್ಕಂತ ಹೇಳ್ಬಿಟ್ಟು ನಮ್ಮ ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ರಿ ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ ಮಧ್ಯದಲ್ಲೇ ನಮ್ ಬಿಟ್ಟು ಹೋಗ್ತಾರಂತ ನಾವು ಯಾರು ನಿರೀಕ್ಷೆ ಮಾಡಿಲ್ಲ ನಿನ್ನೆ ನಾನು ಪ್ರಚಾರಕ್ಕೆ ಬರುವಾಗ ಹುಬ್ಳಿಯಿಂದ ಬೈ ರೋಡ್ ಬಂದೆ ದಾರಿ ಉದ್ದಕ್ಕೂ ಜನ ಎಲ್ಲ ಒಂದೇ ಹೇಳ್ತಾರೋ ಇಲ್ಲ ಸರ್ ಮೇಟಿ ಮಾಡಿರೋದು ಅಭಿವೃದ್ಧಿ ಕೆಲಸ ಯಾರು ಮಾಡಿಲ್ಲ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಜಾತಿ ಭೇದ ಮಾಡಿಲ್ಲ ಸಮಾಜದವ್ರದ್ದು ಸಮಾನ ಅವ್ರು ತಗೊಂಡೋಗಿದಾರಂತ ಜನ ಅಭಿಪ್ರಾಯ ಅವ್ರು ತಂದಿರೋದ ಅನುದಾನ 2013ರಿಂದ 18ವರೆಗೂ ಜನ ಹೇಳಿರೋದು ನನ್ಗೆ 3,500 4,000 ಕೋಟಿ ಅನುದಾನ ತಂದಿದ್ರೆ ಈ ಬಾರಿ ಮೆಡಿಕಲ್ ಕಾಲೇಜ್ ಮುಖ್ಯಮಂತ್ರಿಗಳು ನೆನ್ನೆ ಹೇಳ್ತಾ ಇದ್ರು ನಾನು ಆಗಲ್ಲ ಕೊಡಕ್ಕಾಗಲ್ಲ ಈ ಬಾರಿ ಬರೋ ವರ್ಷ ಕೊಡ್ತೀನಂದ್ರೆ ಅವ್ನಿಗೇನೋ ಗೊತ್ತಿರ್ಬೋದು ನಾನು ಏನಕ್ಕಂದ್ರೆ ಒಳ್ಳೆ ಮನುಷ್ಯರಿಗೆ ಗೊತ್ತಾಗ್ತದೆ ನಮ್ ಸಾವು ಯಾವಾಗ ಬರ್ತದಂತ ಅವ್ನು ಗೊತ್ತಿದ್ದಿರ್ಬೋದು ಆ ಕಾರಣಕ್ಕೆ ನನಗೆ ಇಲ್ಲ ಸರ್ 2025 ಬಜೆಟ್ ಅಲ್ಲಿ ನೀವು ಘೋಷಣೆ ಮಾಡ್ಬೇಕಂತ ನನ್ನ ಕೈಯಿಂದ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ಕೊಂಡದ ಮಾನ್ಯ ಮುಖ್ಯಮಂತ್ರಿಗಳು ನೆನ್ನೆ ಹೇಳ್ತಾ ಇದ್ರು ಇವತ್ತು ಅವರು ಪುತ್ರನ ಉಮೇಶ್ ಅವ್ರನ್ನ ಟಿಕೆಟ್ ಕೊಟ್ಟಿರೋದು ನಮ್ಗೆಲ್ಲ ಗೊತ್ತಿರೋದು ಈ ವಿಚಾರ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಇನ್ನ 2 ಕಾರ್ಯಕ್ರಮ ಇದೆ ಅದಾದ್ಮೇಲೆ ಬಾಗಲಕೋಟ್ ಟೌನ್ ನಲ್ಲಿ ಒಂದು ಕಾರ್ಯಕ್ರಮ ಇದೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಮರ್ಬಿಡಿ ಯಾರ ಅಕ್ಕಿಗೆ 2023ರಲ್ಲಿ ಅವ್ರಿಗೆ 5 ವರ್ಷಕ್ಕೆ ತಾನೆ ಅಂತ ಆಯ್ಕೆ ಮಾಡಿದ್ರು ಯಾರ ಅಕ್ಕಿದು ಬಿಜೆಪಿ ಅಕ್ಕ ಇದು ಜನತಾದಳ ಅಕ್ಕ ಯಾರಿಗೂ ಅಕ್ಕಿಲ್ಲ ಇದು ಮೇಟಿ ಅವ್ರ ಹಕ್ಕು ಅವ್ರ ಮನೆಯವ್ರು ಕೊಡ್ಬೇಕು ಬೇಡ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ ಈ ಗ್ರಾಮದಲ್ಲಿ 1 ಸೈಡ್ ಆಗಿ ಪೋಲ್ ಮಾಡಿ ಅವ್ರನ್ನ ಹೆಚ್ಚಿನ ಮತದಲ್ಲಿ ತಾವು ಕೆಲ್ಸ್ಕೊಂಡು ಬರ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ದಯಮಾಡಿ 100% ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅಲ್ಪಸಂಖ್ಯಾತರಿಗೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಬಹಳ ಜನ ಓಟ್ ಹಾಕಕ್ ಹೋಗಲ್ಲ ನೀವೇನಾದ್ರು 1 ಓಟ್ ಹಾಕಿಲ್ಲ ಅಂದ್ರೆ 2 ಓಟ್ ಬಿಜೆಪಿಗೆ ಲಾಭ ಆಗ್ತದೆ ಬಹಳ ಜನ ನಮ್ಗೆ 4 ಓಟ್ ಹಾಕಿ ಏನು ಉಪಯೋಗ ಅವ್ರು ಗೆದ್ದೇ ಗೆಲ್ತಾರೆ ನನ್ನಿಂದ 1 ಓಟಿಂದ ಏನ್ ಸಾಧ್ಯ ಅಂತ ಬಹಳ ಜನ ತಿಳ್ಕೊಂಡಿದ್ದೀರಾ ದಯಮಾಡಿ ಆ ಭಾವನೆ ಇರ್ಕೂಡುದು 1 ಓಟ್ ನೀವೇನಾದ್ರು ಹಾಕಿಲ್ಲ ಅಂದ್ರೆ ಅದು 2 ಓಟ್ ಬಿಜೆಪಿಗೆ ಲಾಭ ಆಗ್ತದೆ ದಯಮಾಡಿ ಹೆಚ್ಚಿನ ಮತ ಲೀಡಲ್ಲಿ ತಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸ ಇಟ್ಕೊಂಡು ನಾನು ಮಾತು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನಾಯಕರಾದಂತ ಸಿಎಂ ಪೊಲಿಟಿಕಲ್ ಆದಂತ ನಸೀರ್ ಅಹಮದ್ ಸಾಹೇಬರು ತಮ್ಮ ಉದ್ದೇಶಿ ಮಾತಾಡಬೇಕಂತ ಮನವಿ ಮಾಡ್ಕೊಡ್ತೀನಿ